ನೀರಿನಲ್ಲಿ ಗಂಡಾಂತರಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದೆ. ನೀರು ಬೆಂಕಿಯಿಂದ ಆಗುತ್ತೆ ಅಂತ ಹೇಳಿದೆ. ಅದರಲ್ಲೂ ಈ ಒಂದು ಇದು ಇವಾಗ ಗುರು ಬೇರೆ ಕಟಕ ರಾಶಿಗೆ ಬಂದಿದ್ದಾನೆ. ಸೊ ಈ ಒಂದು ಟೈಮಲ್ಲಿ ನೀರಿನಿಂದ ಅಪಘಾತಗಳು ನೋಡಿ. ಪಾಪ ಅವರು ಒಟ್ಟೊಟ್ಟಿಗೆ 5 ಜನ. ಯಾಕಂದ್ರೆ ಇದು ಒಬ್ರು ಇಬ್ರು ನಾನು ಹೇಳ್ತಿಲ್ಲ, ಹೀಗೆ ಯಾವ್ದಾದ್ರು ಒಂದು ಬಸ್ ದುರಂತ ಆಗುತ್ತೆ ಅಥವಾ ಟ್ರೈನು ಫ್ಲೈಟ್ ಆಕ್ಸಿಡೆಂಟು ಇವೆಲ್ಲವೂ ಕೂಡ ಆಗುತ್ತೆ. ಈ 6ನೇ ತಿಂಗಳು ಅಂತ ಬಂದಾಗ ಸುನಾಮಿ ಆಗ್ತಕ್ಕಂಥದ್ದು, ನೀರಿನಿಂದ ತುಂಬ ಜನ ಸಾಯ್ತಕ್ಕಂಥದ್ದು, ಒಟ್ಟೊಟ್ಟಿಗೆ 5-6 ಜನ ಫ್ಯಾಮಿಲಿ. ಮೊನ್ನೆ ಒಂದು ಬಸ್ಸು, ನಾನು ಅದನ್ನೇ ನಿಮ್ಗೆ ಹೇಳಿದ್ದು, ಯಾವುದೋ ಒಂದು ಇದರಲ್ಲಿ ಬಸ್ ಬಿದ್ದು ಒಂದು ಚಿಕ್ಕ ಮಗು ಕೂಡ ನೀರಲ್ಲಿ ಮುಳುಗೋಗಿದೆ. ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ದೇವರ ದರ್ಶನ ಮಾಡೋಕ್ಕೋಗಿ, ಅದು ಕೂಡ ನಮ್ಮ ಡೇಟಲ್ಲೇ ಆಗಿರುತ್ತೆ. 6ನೇ ತಾರೀಕು 15ನೇ ತಾರೀಕು ಆಗಿರುತ್ತೆ. ಅದನ್ನು ನಾನು ಹೇಳಿದ್ದೀನಿ. ಅದು ಕೂಡ ನೀರಿನಲ್ಲಿ ಬಸ್ ಒಂದು ಮುಳುಗಡೆ ಆಗುತ್ತೆ ನೋಡಿ, ಒಂದು ಬಸ್ ಬಿದ್ದು ತುಂಬ ಜನ ಸತ್ರು. ಅದು ಕೂಡ ಇದೇ ಡೇಟಲ್ಲಿ ಆಗುತ್ತೆ ನೋಡಿ. ಇದು ಕೂಡ ನಿನ್ನೆ 24ನೇ ತಾರೀಕು ನಿನ್ನೆ ಆಗಿರೋತಕ್ಕಂಥ ಇದು ಒಂದು ದುರಂತ. ನೀರಲ್ಲಿ ಅಷ್ಟು ಜನ ಪಾಪ ಆಡ್ತಾ ಇರೋರು ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಇದೆಲ್ಲವೂ ಕೂಡ ಏನು ಹೇಳುತ್ತೆ ಅಂತಂದರೆ, ಈ ವರ್ಷದ ಡೇಟು ನಾವು ಏನು ಚೆನ್ನಾಗಿಲ್ಲ, ಈ ಮಂತ್ ಚೆನ್ನಾಗಿಲ್ಲ ಅಂತ ಹೇಳಿದೆ. ಮತ್ತು ನೀರು ಅಂತ ಹೇಳಿದೆ, ನೀರಿನಿಂದ ಸುನಾಮಿ, ಅಪಘಾತಗಳು ಮತ್ತು ಆಕ್ಸಿಡೆಂಟ್ಗಳು, ಈ ಥರ ಯಾವುದಾದ್ರೂ ಶಿಪ್ಪು, ಬೋಟು ಇಂಥದ್ದು ಕೂಡ ಇನ್ಸಿಡೆಂಟ್ಗಳು ನಡೀತಾ ಹೋಗುತ್ತೆ. ಇದು ನಾವು ಹೇಳಿರೋಂಥ ಡೇಟ್ಗಳಲ್ಲೇ ಆಗ್ತಾ ಹೋಗುತ್ತೆ. ಹಾಗಾಗಿ ಇದೆಲ್ಲ ಕೂಡ ಈ ಡೇಂಜರ್ ಡೇಟ್ ಅನ್ನೋದಕ್ಕೆ ಇದೆಲ್ಲ ಒಂದೊಂದು ಉದಾಹರಣೆ ಆಗಿರುತ್ತೆ. ಸೊ ಆ ಡೇಟಲ್ಲಿ ಹುಟ್ಟಿರೋರು ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಆ ಡೇಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಡೇಟಲ್ಲಿ ಹುಟ್ಟಿರೋರಿಗೆ ಏನಾದರೂ ಒಂದು ತೊಂದರೆ, ಪ್ರಪಂಚದಲ್ಲಿ ಜಗತ್ತಲ್ಲೇ ಇದಾಗ್ತಿದೆ ಈ ಡೇಟ್ಗಳಲ್ಲಿ ಅಂತ ಅಂದಾಗ, ಆ ಡೇಟಲ್ಲಿ ಹುಟ್ಟಿರೋರಿಗೆ ಎಂತೆಂಥ ತೊಂದರೆಗಳಾಗ್ತಾ ಹೋಗುತ್ತೆ ನೋಡಿ. ಲಾಸ್ ಆಗ್ತಕ್ಕಂಥದ್ದು, ಬಿಸ್ನೆಸ್ ಲಾಸ್ ಮಾಡ್ಕೊಳ್ಳೋದು, ದುಡ್ಡು ಕಾಸು ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಲಾಸ್ ಮಾಡ್ಕೊಳ್ಳೋ ಅಂಥದ್ದು, ಅಥವಾ ಆ ಡೇಟ್ಗಳಲ್ಲಿ ಎಲ್ಲಾದರೂ ಸ್ವಲ್ಪ ಆಕ್ಸಿಡೆಂಟ್ಗಳಾಗೋದು, ಅಪಘಾತಗಳಾಗೋದು. ಏನೂ ಇಲ್ಲ ಅಂತಂದರೆ, ಆ ಡೇಟ್ ಚೆನ್ನಾಗಿಲ್ಲ ಅಂತಂದರೆ, ಆ ಡೇಟಲ್ಲಿ ಹುಟ್ಟಿರೋರು ಅಥವಾ ಆ ಡೇಟಲ್ಲಿ ಯಾರಾದರೂ ಮನೇಲಿದ್ದರೆ ಆ ಒಂದು ಏನಾದರೂ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಕೋರ್ಟು, ಕೇಸು, ಸ್ಟೇಷನು ಇವೆಲ್ಲವೂ ಕೂಡ ಅದೇ ರಾಂಗ್ ಡೇಟಲ್ಲೇ ಬರುತ್ತೆ. ಅಂದರೆ ಈ ವರ್ಷ ಚೆನ್ನಾಗಿಲ್ಲ ಅಂತ ಹೇಳಿದ್ಮೇಲೆ 6ನೇ ತಾರೀಕಾಗಿರ್ಬೋದು, 8ನೇ ತಾರೀಕಾಗಿರ್ಬೋದು, 6ನೇ ತಿಂಗಳಾಗಿರ್ಬೋದು, ಈ ಥರ ಸಾಲು ಇನ್ನೊಂದು 5 ದಿನ ಇದೆ. ಈ ಇನ್ನೊಂದು 5 ದಿನದಲ್ಲಿ ಇನ್ನೊಂದು ಏನಾದರೂ ನಾವು ನೋಡ್ತಾ ಹೋಗ್ತೀವಿ. ಯಾಕಂದರೆ ಆಗ್ತಾ ಇರುತ್ತೆ. ಇದು ವಾರನೂ ಮರುಕಳಿಸ್ತಾ ಇದೆ. ನಾನು ಸ್ಟಾರ್ಟಿಂಗ್ ಈ ತಿಂಗಳು ಬಂದಿದ ತಕ್ಷಣ ಹೇಳಿದೆ 6ನೇ ತಾರೀಕಾಗಿತ್ತು, 15ನೇ ತಾರೀಕಾಗಿತ್ತು, 24ನೇ ತಾರೀಕಾಗಿದೆ. ಇನ್ನು 5 ದಿನ ಇದೆ, ನೋಡೋಣ. ನಾನು ಅವತ್ತೇ ಹೇಳಿದೆ, ಇನ್ನೂ ಒಂದು ತಿಂಗಳಿದೆ, ಏನೇನಾಗುತ್ತೋ ನೋಡೋಣ ಅಂತ ಹೇಳಿದೆ. ಸೊ ಈ 6 ಅನ್ನೋದು ಈ ವರ್ಷದ ಡೇಂಜರ್ ನಂಬರ್ ಆಗಿರುತ್ತೆ. ಮತ್ತು ಈ ವರ್ಷ ಈ ಒಂದು ಇದಕ್ಕೆ ಮುಖ್ಯವಾಗಿ ಇವತ್ತು ಏನಪ್ಪ ಅಂತಂದರೆ, ಮೇಷ ಮತ್ತು ವೃಶ್ಚಿಕ ರಾಶಿ ಆಗಿರ್ಬೋದು ಅಥವಾ ಲಗ್ನ ಆಗಿರ್ಬೋದು. ಮೇಷ ವೃಶ್ಚಿಕ ರಾಶಿ ಲಗ್ನದವ್ರಿಗೆ ಮೇಯ್ನ್ ಇವಾಗ ಏನಪ್ಪ ಅಂತಂದರೆ ಎಜುಕೇಷನ್ ಅಂತ ಬಂದಾಗ, ಇವಾಗ ಎಲ್ರದ್ದು ಒಂದೇ ಕ್ವಶನು, ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಾವು ಯಾವ ಸಬ್ಜೆಕ್ಟ್ ತೊಗೊಳ್ಳೋದು. ಇವಾಗ 10th SLC ಮುಗಿಸಿ ಎಲ್ಲರೂ PUCಗೆ ಹೋಗ್ತಾರೆ. ಆ PUCಯಲ್ಲಿ ನಾವು ಏನು ತಗೋಬೇಕು, ಇವಾಗ ಮೇಯ್ನ್ ಕೋರ್ಸ್ ಏನಿರುತ್ತೆ ಅಂತ ಅಂದರೆ ಸೈನ್ಸು, ಆರ್ಟ್ಸು, ಕಾಮರ್ಸು, ಇದು ಒಂದು ಬಂದು ಬೇಸಿಕ್ ಇರುತ್ತೆ. ಅದು ಯಾವಾಗ ಫಸ್ಟ್ PUC, ಸೆಕೆಂಡ್ PUCಯಲ್ಲಿ ಈ 3 ಬೇಸಿಕ್ಕು. ಇದು ನಾವು ಯಾವುದು ತಗೊಳ್ತೀವಿ ಅನ್ನೋದು, ಮುಂದಿನ ವಿದ್ಯಾಭ್ಯಾಸ ನಾವು ಏನು ಮಾಡ್ತೀವಿ ಅನ್ನೋದಕ್ಕೆ ಅದು ಅಡಿಪಾಯ ಆಗಿರುತ್ತೆ. 10th ಎಲ್ಲ ಆದಮೇಲೆ ಫಸ್ಟ್ PUC, ಸೆಕೆಂಡ್ PUC. ಅದರಲ್ಲಿ ನೋಡಿ, ಸೈನ್ಸ್ ತೊಗೊಳ್ಬೋದು, ಆರ್ಟ್ಸ್ ತೊಗೊಳ್ಬೋದು ಮತ್ತು ಕಾಮರ್ಸ್ ತೊಗೊಳ್ಬೋದು. ಈ 3 ತೊಗೊಂಡಾಗ 3ರ ನಂತರ ಆಯ್ಕೆ ಇರುತ್ತಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ 3ರ ನಂತರ ಆಯ್ಕೆ ಏನಾಗುತ್ತೆ, ನಾವಿಲ್ಲಿ ಸೈನ್ಸ್ ತೊಗೊಂಡಾಗ MBBS ಮಾಡ್ಬೋದು ಅಂತ ಹೇಳ್ತೀವಿ. ಮತ್ತು ಆರ್ಟ್ಸ್ ತೊಗೊಂಡಾಗ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಗೌರ್ಮೆಂಟ್ ಜಾಬು ಈ ಥರದ್ದು ಏನಾದರೂ ಮಾಡ್ಕೊಳ್ಬೋದು. ಕಾಮರ್ಸ್ ಅಂತ ಬಂದಾಗ ಅದರಲ್ಲೂ ಅಷ್ಟೇ ಇಂಜಿನಿಯರ್ ಆಗುವಂಥದ್ದು, ಸಿವಿಲು ಈ ಥರದ್ದು ನೆಕ್ಸ್ಟು ಹೋಗ್ತಾ ಇರುತ್ತೆ.